ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ವೈದ್ಯಕೀಯ ಶಿಕ್ಷಣ ಇಲಾಖೆಯು 650 ಸಹಾಯಕ ಪ್ರಾಧ್ಯಾಪಕರ ಮತ್ತು 1200 ನರ್ಸ್ಗಳ ನೇಮಕಕ್ಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಆಗಸ್ಟ್ 7ರಂದು ಮಹತ್ವದ ಸಭೆಯೊಂದನ್ನು ನಡೆಸಿದ್ದಾರೆ. ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆ ಇದಾಗಿತ್ತು. ಈ ಸಭೆಯಲ್ಲಿ ಈ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ನೇಮಕವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಮೂಲಕ ನಡೆಸಲು ಮಾನ್ಯ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಈ ಕುರಿತು ಟ್ವಿಟರ್ ನಲ್ಲಿ ಮಾಹಿತಿ ನೀಡಿದ್ದು ಅವರು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ನೀವು ಟ್ವಿಟರ್ ನಲ್ಲಿ 650 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು. ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳಾಗಿವೆ ಮತ್ತು 1200 ನರ್ಸ್ಗಳನ್ನ ನೇಮಕ ಮಾಡಿಕೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಈ ನೇಮಕ ನಡಿಬೇಕು ಅಂತ ಸ್ಪಷ್ಟ ನಿರ್ದೇಶನವನ್ನ ಅವರು ನೀಡಿದ್ದಾರೆ. ಇಲಾಖೆಯ ಅಡಿ ರಾಜ್ಯದಲ್ಲಿ 22 ವೈದ್ಯಕೀಯ ಕಾಲೇಜುಗಳಿದ್ದು 11 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸಹ ಇವೆ. ಇವುಗಳಲ್ಲಿ ನಡೆಯುವ ಆಗಾಗ ಕಾಲಕ್ಕೆ ಇವುಗಳು ನೇಮಕ ಮಾಡ್ಕೊಳ್ತಿವೆ. ಇವುಗಳನ್ನು ಕೂಡ ನಿಯಮದಂತೆ ಯಾವುದೇ ಗೊಂದಲವಾಗದಂತೆ ನೇಮಕ ಮಾಡಿಕೊಳ್ಬೇಕು ಅಂತ ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೇಮಕಕ್ಕೆ ಬಹಳ ಸಮಸ್ಯೆಗಳಿವೆ. ಹಿಂದೆ ಕೂಡ ಇಲಾಖೆ ನರ್ಸ್ಗಳ ನೇಮಕಕ್ಕೆ ಮುಂದಾಗಿತ್ತು. ಆಗ ಕೆಇಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಪ್ರಸ್ತಾಪವನ್ನ ಹಿಂದಿರುಗಿಸಿತ್ತು. ಇದಕ್ಕೆ ಕಾರಣ ಇದೆ. ಏಕೆಂದ್ರೆ ನೇಮಕ ಇದೇನು ನಿಯಮಗಳಿವೆ, ಬೈಲಾ ಏನಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆದು, ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಗೊಂದಲಗಳಿವೆ. ಇದನ್ನ ಸರಿಪಡಿಸಬೇಕು ಅಂತ ಪ್ರಾಧಿಕಾರ ಸೂಚನೆ ನೀಡಿತ್ತು. ಆ ಪ್ರಕಾರ ಇವುಗಳಲ್ಲಿ ನೇಮಕಾತಿ ನಿಯಮಗಳನ್ನ ಅಂದ್ರೆ ನರ್ಸ್ಗಳ ನೇಮಕಕ್ಕೆ ಸಂಬಂಧಿಸಿದ ನಿಯಮಗಳನ್ನ ಬದಲಾವಣೆ ಮಾಡಬೇಕಾದಲ್ಲಿ ಬದಲಾವಣೆ ಮಾಡಿ ಎಂದು ಕೂಡ ಮಾನ್ಯ ಸಚಿವರು ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾಕೆಂದ್ರೆ ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿ ಕೊಡ್ಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟ ನಿಯಮಗಳು ಬೇಕಾಗತ್ತೆ. ಒಟ್ಟಾರೆ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಯಾವ ರೀತಿ ನರ್ಸ್ಗಳನ್ನ ನೇಮಕ ಮಾಡ್ಕೊಳ್ತಾರೆ ಅದೇ ನಿಯಮಗಳ ಪ್ರಕಾರ ನಮ್ಮ ಇಲಾಖೆಯಲ್ಲೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನೇಮಕ ಪ್ರಕ್ರಿಯೆಯು ನಡೆಯಲಿ ಅಂತ ಸಚಿವರು ಸೂಚನೆ ನೀಡಿದ್ದಾರೆ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಮತ್ತು ನರ್ಸ್ಗಳ ನೇಮಕಕ್ಕೆ ಪರೀಕ್ಷೆ ನಡೆಸಲಾಗುತ್ತದಲ್ಲ, ಈ ಪರೀಕ್ಷೆಗೆ ಒಂದು ನಿರ್ದಿಷ್ಟವಾದ ಪಠ್ಯಕ್ರಮ ಬೇಕಾಗತ್ತೆ. ಆ ಪಠ್ಯಕ್ರಮವನ್ನ ಸಿದ್ಧಪಡಿಸಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕಾಗಿ ಒಂದು ತಜ್ಞರ ಸಮಿತಿಯನ್ನ ಕೂಡ ರಚನೆ ಮಾಡಲಾಗುತ್ತದೆ. ಇದನ್ನೆಲ್ಲ ನೋಡಿದ್ರೆ ಈ ನೇಮಕ ಪ್ರಕ್ರಿಯೆ ಬಹಳ ತಡವಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಬೈಲಾ ತಿದ್ದುಪಡಿ ಆಗ್ಬೇಕು, ಆಮೇಲೆ ಪಠ್ಯಕ್ರಮ ನಿರ್ದಿಷ್ಟವಾಗಿ ಸಿದ್ಧ ಆಗಬೇಕು. ಈ ಒಟ್ಟಾರೆ ನೇಮಕ ಪ್ರಕ್ರಿಯೆಗೆ ಒಂದು ಚಾಲನೆ ದೊರೆತಿದೆ ಅಂತ ಇವಾಗ ಹೇಳ್ಬೋದು. ಹಾಗಾದ್ರೆ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ವಿದ್ಯಾರ್ಹತೆ ಏನಿರ್ಬೋದು? ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಏನು ವಿದ್ಯಾರ್ಹತೆ ನಿಗದಿಪಡಿಸುತ್ತೆ ಅಂತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದು ಪ್ರಥಮ ದರ್ಜೆ ಕಾಲೇಜುಗಳನ್ನ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಏನು ಪಠ್ಯಕ್ರಮವನ್ನ ನಿಗದಿಪಡಿಸುತ್ತೆ, ಯಾವ ರೀತಿ ವಿದ್ಯಾರ್ಹತೆ ನಿಗದಿಪಡಿಸುತ್ತೆ, ಅದೇ ಮಾದರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯು ವಿದ್ಯಾರ್ಹತೆಯನ್ನ ನಿಗದಿಪಡಿಸುವ ಸಾಧ್ಯತೆಗಳಿವೆ. ನೀವು ನೋಡ್ತಾ ಇದ್ದೀರಾ ಈಗ ನರ್ಸ್ಗಳಿಗೆ ಏನು ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗುತ್ತೆ ಅಂತ. ಇದರಿಗೆ ಏನು ಹೆಚ್ಚಿನ ಬದಲಾವಣೆ ಇರುವುದಿಲ್ಲ. ಸ್ನೇಹಿತರೆ, ಈ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಮಹತ್ವವಾದ ನಾವು ಗಮನಿಸಬೇಕಾದ ವಿಷಯ ಏನಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಪಿಎಸ್ಸಿಗಿಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವೈದ್ಯಕೀಯ ಶಿಕ್ಷಣ ಇಲಾಖೆ ಇನ್ನು ಮುಂದೆ ನೇಮಕ ಪ್ರಕ್ರಿಯೆಯನ್ನ ನಡೆಸಲಿದೆ ಎಂಬುದು ಖಚಿತವಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಯಿಂದ. ಸ್ನೇಹಿತರೆ,